ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಲು ನೀವು ಮೊದಲನೇ ಸಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಪ್ಲೀಸ್ ಮನೆಯಲ್ಲೇ ಸುಲಭ ರೀತಿಯಾಗಿ ಗೋಬಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ನೀರು ಕುದಿಸ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪಾಕಿ ಹೂವಿನ ಕೋಸು ತೊಳ್ಕೊಬೇಕ್ರಿ. ತೊಳ್ಕೊಂಡ್ಮೇಲೆ ಅದನ್ನು ಶೋಧಿಸ್ಕೊಳ್ಳಿ. ನೋಡಿ ಈ ತರ ಹಾಕೊಳ್ರಿ. ನೆಕ್ಸ್ಟ್ ಫ್ರೆಂಡ್ಸ್, ಒಂದ್ ಬಟ್ಲು ಮೈದಾ ಹಿಟ್ಟು ತಗೊಳ್ಳಿ, ಒಂದ್ ಬಟ್ಲು ಕಾರ್ನ್ ಪೌಡರ್ ತಗೊಳ್ಳಿ, ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೊಬೇಕಂದ್ರೆ. ತೀರಾ ಗಟ್ಟಿಯಾಗಿ ಕಲ್ಸ್ಕೋಬಾರ್ದು, ಸ್ವಲ್ಪ ಮೀಡಿಯಂ ಆಗಿ ಕಲ್ಸ್ಕೊಳ್ಳಿ. ಸ್ವಲ್ಪ ನೋಡಿ ಈ ತರ ಸ್ವಲ್ಪ ತೆಳುವಾಗಿ ಕಲ್ಸ್ಕೊಳ್ಳಿ. ನೋಡಿ ಈ ತರ. ನೆಕ್ಸ್ಟ್ ಹೂಕೋಸ್ನ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡ್ರಿ ನೀಟಾಗಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕಂದ್ರೆ ನಾನು ಆಲ್ರೆಡಿ ಮುಂಚೆನೆ ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೆ. ಕರ್ಕೊಳ್ಳಿ. ನಿಮ್ಗೆ ರೋಸ್ಟ್ ಬೇಕು ಅಂದ್ರೆ ರೋಸ್ಟ್ ಆಗಿ ಕರ್ಕೊಳ್ಳಿ, ಬೇಡ ಮೀಡಿಯಂ ಆಗಿ ಕರ್ಕೊಳ್ತೀರಂದ್ರೆ ಮೀಡಿಯಂ ಆಗಿ ಕರ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಂ ಆಗಿ ನಾನು ಕರ್ಕೊಳ್ತಾ ಇದ್ದೀನಿ. ನೋಡಿ ತರ ಮೀಡಿಯಂ ಆಗಿ ಕರ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಲೇಟಿಗೆ ಹಾಕೊಳನ್ರಿ. ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡ್ರಿ, ಇಲ್ಲಿ ಮೆಣಸಿನ ಪೌಡರ್ ಬೇಕಾಗುತ್ತೆ, ಮೆಣಸಿನಕಾಳು ಪೌಡ್ರು, ಮತ್ತೆ ಚಿಲ್ಲಿ ಸಾಸ್ ಬೇಕಾಗುತ್ತೆ, ಟೊಮೆಟೊ ಸಾಸ್ ಬೇಕಾಗುತ್ತೆ. ಒಂದೊಂದ್ ಸ್ವಲ್ಪ ಸ್ವಲ್ಪ ಇದೆ, ಒಂದೊಂದ್ ಬಟ್ಲು ಅನ್ಕೊಳ್ಳಿ. ಒಂದ್ ಈರುಳ್ಳಿ ಹೆಚ್ಚಿಟ್ಕೊಳ್ಳಿ. ಒಗ್ಗರಣೆ ಹಾಕೋಣ ಬನ್ನಿ. ನೋಡ್ರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಮನೇಲೆ ಇತ್ತು ಅಂದ್ರೆ ಅದನ್ನ ನುಣ್ಣಗೆ ರುಬ್ಬಿ ಆದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದ್ರೂ ಹಾಕೊಳ್ಳಿ. ನಿಮಗೆ ಯಾವ್ದು ಇಷ್ಟನೋ ಅದು ಹಾಕೊಳ್ಳಿ. ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಮೆಣಸಿನಕಾಳು ಪೌಡ್ರು ಆಗ್ಲೇ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಚಿಲ್ಲಿ ಸಾಸು ಟೊಮೆಟೊ ಸಾಸು ಸ್ವಲ್ಪ ಕಡಿಮೆ ಇದೆ, ನೀವು ಬೇಕಾದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಕೋಬಹುದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳನ್ರಿ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಎಲೆಕೋಸು ಇದ್ದರೆ ಅದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಅದಿಲ್ಲದಕ್ಕೆ ನಾನು ಈರುಳ್ಳಿನೇ ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ ರೀ. ನೀಟಾಗಿ ಗೋಬಿನ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಫ್ರೆಂಡ್ಸ್.